ಆಪರೇಷನ್ ಕಮಲ ನವದೆಹಲಿಯಿಂದಲೇ ಆಪರೇಟ್ ಆಗ್ತಾ ಇದೆ. ಇನ್ನೊಂದು ಕಡೆ ದೋಸ್ತಿ ಸರ್ಕಾರದ ನಾಯಕರು ಈ ಸರ್ಕಾರವನ್ನ ಉಳಿಸಿಕೊಳ್ಳಲೇಬೇಕು, ಏನೆಲ್ಲ ಆಗ್ತಾ ಇದೆ ಪಿನ್ ಟು ಪಿನ್ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಸಿಎಂ ಕುಮಾರಸ್ವಾಮಿ ಹಾಗೇನೆ ಸಚಿವ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ನನ್ನ ಜೊತೆ ನಿರಂತರವಾದ ಸಂಪರ್ಕದಲ್ಲಿ ಆ 3 ಜನವೂ ಇದ್ದಾರೆ. ಬಿಜೆಪಿಯವರು ಯಾರ್ಯಾರನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ ಎಲ್ಲ ವಿಷಯ ನನಗೆ ಗೊತ್ತಾಗಲ್ವೇ? ಯಾವ್ಯಾವ ಶಾಸಕರುಗಳನ್ನ ಕಾಂಟ್ಯಾಕ್ಟ್ ಮಾಡಿ ಯಾರ್ಯಾರಿಗೆ ಎಷ್ಟೆಷ್ಟು ದೊಡ್ಡದ ಉಡುಗೊರೆ ಕೊಡ್ತೀವಿ ಅಂತ ಹೇಳಿ ಪಾಪ ಅವರುಗಳ ಮೇಲೆ ಒತ್ತಡ ಹಾಕ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಎಲ್ಲ ಮಾಹಿತಿ ಇಟ್ಕೊಂಡಿದ್ದಾನೆ. ಆದರೆ ಅದರಲ್ಲಿ ಏನು ಅನುಮಾನ ಇದೆಯಾ ನಿಮಗೆ? ಇನ್ನೂ ಅವರ ಆಮಿಷಗಳಿಗೆ ಅವರು ತೋರಿಸ್ತಕ್ಕಂಥ ಹಲವಾರು ರೀತಿಯ ಆಸೆಗಳನ್ನು ಇವತ್ತು ನಂಬಿ ಕಾಂಗ್ರೆಸ್ನಿಂದಾಗಲಿ JDSನಿಂದಾಗಲಿ ಶಾಸಕರುಗಳು ಹೋಗ್ತಕ್ಕಂಥ ಪರಿಸ್ಥಿತಿ ಇಲ್ಲ ಇವತ್ತು ರಾಜ್ಯದಲ್ಲಿ. 3 ಜನ ಮುಂಬೈನಲ್ಲಿದ್ದಾರೆ, 3 ಜನ ಮುಂಬೈಗೆ ಹೋಗಿದ್ದಾರೆ. ಯಾರು ಭೇಟಿ ಮಾಡೋಕ್ಕೆ ಹೋಗಿದ್ದಾರೋ ಗೊತ್ತಿಲ್ಲ, ಯಾವ ಹೋಟ್ಲ್ ಇದ್ದಾರೆ ಅಂದ್ರೂ ಕೂಡ ನಮಗೆ ಗೊತ್ತಿದೆ. ಎಲ್ಲರೂ ಅವ್ರ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸುಮ್ಮನೆ ಬೇರೆ ಬೇರೆ ಹೆಸರುಗಳೆಲ್ಲ ಹೇಳ್ತಾ ಇದ್ದಾರೆ. ಪಾಪ ಎಲ್ಲ ಅವ್ರ ಕ್ಷೇತ್ರದಲ್ಲಿ ಅವ್ರ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ, ಗೊಂದಲ, ಚರ್ಚೆ, ಅಸ್ಥಿರತೆ ಎಲ್ಲ ಮೂಡಿಸ್ತಾ ಇದ್ದಾರೆ. ಮುಹೂರ್ತ ಫಿಕ್ಸ್ ಮಾಡ್ತಾ ಇದ್ದಾರೆ. ಈಗಾಗಲೇ ದಿನೇಶ್ ಗುಂಡೂರಾಯರವರು ಕಾಂಗ್ರೆಸ್ ಪಾರ್ಟಿಯಿಂದ ಪರವಾಗಿ ಯಾರ್ಯಾರಿಗೆ ಏನೇನು ಆಮಿಷ ಒಡ್ಡಿದ್ದಾರೆ ಅನ್ನೋದನ್ನು ACBಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇಲ್ಲಿ ಹಾರ್ಸ್ ಟ್ರೇಡಿಂಗ್ ಮಾಡಲಿಕ್ಕೆ ದೊಡ್ಡ ಷಡ್ಯಂತ್ರ ನಡೀತಾ ಇರೋದು ಕೂಡ ಎಲ್ಲ ಮಾತಾಡ್ತಾ ಇದ್ದಾರೆ. ಅವ್ರನ್ನ ಯಾರನ್ನೂ ಇನ್ನೂ ಹೋಗಿ ಎನ್ಕ್ವೈರಿ ಕೂಡ ಮಾಡಲಿಲ್ಲ. ಸೊ 15ನೇ ತಾರೀಕು ಆದಮೇಲೆ ಹೊಸ ಸರ್ಕಾರ ಕ್ರಾಂತಿ ಆಗ್ತದೆ ಅಂತ ಹೇಳಿ ತಾವೇನು ಹೇಳ್ತಾ ಇದ್ದೀರಲ್ಲ, ನೋಡೋಣ ಮುಹೂರ್ತ. ಇನ್ನು ರೆಸಾರ್ಟ್ ರಾಜಕೀಯದ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ರಿಯಾಕ್ಟ್ ಮಾಡಿದ್ದಾರೆ. ನಮ್ಮ ರಾಷ್ಟ್ರೀಯ ನಾಯಕತ್ವ, ಪ್ರಧಾನಿಯವರು ರಾಷ್ಟ್ರೀಯ ಅಧ್ಯಕ್ಷರಿಗೆ ಏನು ಸೂಚನೆ ಕೊಟ್ಟಿದ್ದಾರೆ, ಅದರ ಆಧಾರದ ಮೇಲೆ ಏನೇನು ಕಾರ್ಯಕ್ರಮಗಳಿದೆ ಅದನ್ನು ಸುಸೂತ್ರವಾಗಿ ನಡೆಸಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ ಹೊರತು ಒಂದು ಕ್ಷಣ ನಾವು ವ್ಯರ್ಥ ಮಾಡಿಲ್ಲ. ಬಂದಿರುವಂಥ ಶಾಸಕರು ಭಾಳ ಸಂತೋಷದಿಂದ ಎಲ್ಲ ಅದರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇನ್ನೊಂದು 4-5 ಜನ ಬೆಂಗಳೂರಿಗೆ ಹೋಗಿದ್ದಾರೆ, ಅವರು ಸಹ ನಾಳೆ ವಾಪಸ್ ಬರ್ತಾರೆ. ಇನ್ನು ನಾಳೆನೂ ಇಲ್ಲಿದ್ದು ನಂತರ ನಾವೆಲ್ಲರೂ ಸಹ ನಮ್ಮ ಕ್ಷೇತ್ರಗಳು ಹೋಗ್ತೇವೆ. ನಾಳೆ ಹೋಗ್ತಾ ಇದ್ದೀರಾ ಸರ್? ನಾಳೆ ಹೋಗ್ತಾ ಇದ್ದೀರಾ? ಬಹುಪಾಲು ನಾಳೆ ನಾಡಿದ್ರಲ್ಲಿ ನಾವೆಲ್ಲ ವಾಪಸ್ಸು ನಮ್ಮ ಕ್ಷೇತ್ರಗಳು ಹೋಗ್ತೇವೆ. ನೀವು ಬೆಂಗಳೂರು ಹೋಗ್ತಾ ಇದ್ದೀರಾ ಸರ್? ಇಲ್ಲ, ನಾನು ನಾಳೆ ಅಥವಾ ನಾಡಿದ್ದು ಡೆಲ್ಲಿನಲ್ಲಿ ನಮ್ಮ ಶಾಸಕರ ಭವನಗಳಲ್ಲಿದ್ದೇವೆ. ನಮ್ಮ ಕೆಲಸಗಳು ನಾವು ಮಾಡ್ತಾ ಇದ್ದೇವೆ. ರೆಸಾರ್ಟ್ ರಾಜಕಾರಣ ಮಾಡುವಂಥ ಅಗತ್ಯನೂ ಇಲ್ಲ, ಅದನ್ನು ನಾವು ಮಾಡ್ತಾನೂ ಇಲ್ಲ. ನಮ್ಮ ರಾಷ್ಟ್ರೀಯ ನಾಯಕತ್ವ, ಪ್ರಧಾನಿಯವರು ರಾಷ್ಟ್ರೀಯ ಅಧ್ಯಕ್ಷರಿಗೆ ಏನು ಸೂಚನೆ ಕೊಟ್ಟಿದ್ದಾರೆ, ಅದರ ಆಧಾರದ ಮೇಲೆ ಏನೇನು ಕಾರ್ಯಕ್ರಮಗಳಿದೆ ಅದನ್ನು ಸುಸೂತ್ರವಾಗಿ ನಡೆಸಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ ಹೊರತು ಒಂದು ಕ್ಷಣ ನಾವು ವ್ಯರ್ಥ ಮಾಡಿಲ್ಲ. ಬಂದಿರುವಂಥ ಶಾಸಕರು ಭಾಳ ಸಂತೋಷದಿಂದ ಎಲ್ಲ ಅದರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇನ್ನೊಂದು 4-5 ಜನ ಬೆಂಗಳೂರಿಗೆ ಹೋಗಿದ್ದಾರೆ, ಅವರು ಸಹ ನಾಳೆ ವಾಪಸ್ ಬರ್ತಾರೆ. ಇನ್ನು ನಾಳೆನೂ ಇಲ್ಲಿದ್ದು ನಂತರ ನಾವೆಲ್ಲರೂ ಸಹ ನಮ್ಮ ಕ್ಷೇತ್ರಗಳು ಹೋಗ್ತೇವೆ. ನಾಳೆ ಹೋಗ್ತಾ ಸದ್ಯಕ್ಕೆ ರಾಜಕಾರಣದಲ್ಲಿ ಸಾಕಷ್ಟು ಹೈ ಡ್ರಾಮಾ ನಡೀತಾ ಇದೆ. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತಹ ನಮ್ಮ ರಿಪೋರ್ಟರ್ ಚಿದಾನಂದ್ ಪಟೇಲ್. ಮತ್ತೊಮ್ಮೆ ಈಗ ಸರ್ಕಾರ ಬೀಳುತ್ತಾ, ಆಪರೇಷನ್ ಕಮಲ ಆಗುತ್ತಾ ಅನ್ನೋ ಚರ್ಚೆ ನಡೀತಾ ಇದೆ. ಸದ್ಯಕ್ಕೆ ಏನಾಗ್ತಾ ಇದೆ ಹಾಗಾದ್ರೆ? ನಿಜಕ್ಕೂ 15 ಶಾಸಕರ ಲಿಸ್ಟ್ ರೆಡಿ ಇದೆಯಾ? ಶರ್ಮಿತಾ ಶೆಟ್ಟಿ ಡೂ ಆರ್ ಡೈ ಅನ್ನೋ ಸ್ಥಿತಿ ಈಗ ಯಡಿಯೂರಪ್ಪನವ್ರದ್ದು. ಈ ಲೋಕಸಭೆ ಕಳೆದ ನಂತರ ಯಡಿಯೂರಪ್ಪ ಇನ್ಯಾವತ್ತೂ ಮುಖ್ಯಮಂತ್ರಿ ಆಗಲೆಂಬ ಸತ್ಯ ಕೂಡ ಅವ್ರಿಗೂ ಗೊತ್ತು, ಅವರ ಕುಟುಂಬಕ್ಕೂ ಗೊತ್ತು. ಹಾಗಾಗಿ ಯಡಿಯೂರಪ್ಪ ಈಗ ಕೊನೆಯ ಬಾರಿಯ ಪ್ರಯತ್ನವನ್ನು ಮಾಡ್ತಾರೆ. ಈ ಪ್ರಯತ್ನದಲ್ಲಿ ಈ ಬಾರಿ ಮಾಡಿದ್ದಾರೆ. ಇದಕ್ಕೆ ಹೈಕಮಾಂಡ್ ಕೂಡ ಸಾಥ್ ಕೊಟ್ಟಿದೆ. ಇದರ ಭಾಗವಾಗಿ ಈಗ ಅವರಿಗೆ ಉಸ್ತುವಾರಿಯಾಗಿ ನೋಡ್ಕೊಳ್ತಿರ್ತಕ್ಕಂಥ ಬಾಲಚಂದ್ರ ಜಾರಕಿಹೊಳಿ ಮತ್ತು ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಸದ್ಯ ಮುಂಬೈನಲ್ಲಿ ಇದ್ದಾರೆ. ಮುಂಬೈನಲ್ಲಿ ಇದ್ದುಕೊಂಡು ಇಡೀ ಈ ಆಪರೇಷನ್ ಕಮಲದ ಕ್ಯಾಪ್ಟನ್ ಅಂತ ಗುರುತಿಸಿಕೊಂಡಿರ್ತಕ್ಕಂಥ ಅತೃಪ್ತ ಮಾಜಿ ಸಚಿವ ಹಾಗೂ ರೆಬಲ್ ಶಾಸಕ ರಮೇಶ್ ಜಾರಕಿಹೊಳಿ ಇದರ ನೇತೃತ್ವ ವಹಿಸಿದ್ದಾರೆ. ಅವರ ಜೊತೆ ಈಗ 15ಕ್ಕೂ ಹೆಚ್ಚು ಶಾಸಕರು ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ. 16ನೇ ತಾರೀಕು ಅಂದ್ರೆ ಸಂಕ್ರಾಂತಿ ಕಳೆದ ಬಳಿಕ ಯಾವುದೇ ಗಳಿಗೆಯಲ್ಲಿ ಅಷ್ಟು ಜನ ಶಾಸಕರು ರಾಜೀನಾಮೆ ಕೊಡುವ ಇದೀಗ ಬಿಜೆಪಿಯ ಬಹುತೇಕ ಎಲ್ಲ ಶಾಸಕರನ್ನ ಹರಿಯಾಣದ ಗುರುಗಾವ್ನ ಐಷಾರಾಮಿ ರೆಸಾರ್ಟ್ಗೆ ಶಿಫ್ಟ್ ಮಾಡ್ತಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಮುಂಬೈಯಿಂದ ದೆಹಲಿಯಿಂದ ಓಕೆ, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಹಾಗಾದ್ರೆ ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಪೊಲಿಟಿಕಲ್ ಡೆವಲಪ್ಮೆಂಟ್ ಆಗ್ತಾ ಇದೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ನಮ್ಮ ರಿಪೋರ್ಟರ್ ಧರಣೀಶ್ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಧರಣೀಶ್, ಒಂದ್ ವೇಳೆ 15 ಶಾಸಕರ ಲಿಸ್ಟ್ ಪಕ್ಕ ಆದ್ರೆ, ರೆಡಿ ಆದ್ರೆ ಬಿಜೆಪಿ ಶಾಸಕರು ಕೂಡ ರೆಸಾರ್ಟ್ಗೆ ಹೋಗ್ತಾರೆ, ಅಲ್ಲಿಂದ ಇವ್ರನ್ನ ಕರ್ಕೊಂಡು ಅನ್ನೋ ಮಾಹಿತಿ ಸಿಕ್ಕಿದೆ. ಹಾಗಾದ್ರೆ ಈ ರೆಸಾರ್ಟ್ ರಾಜಕಾರಣ ಯಾವ ರೀತಿಯಾಗಿ ನಡೆಯುತ್ತೆ? ಇದು ಪಕ್ಕ ಆಗಿದೆಯಾ?
ಶರ್ಮಿತಾ, ಈಗಾಗಲೇ ರೆಸಾರ್ಟ್ಗೆ ಹೋಗುವಂತ ಪ್ರಕ್ರಿಯೆಗಳು ಶುರು ಆಗ್ಬಿಟ್ಟಿವೆ. ಯಾಕೆಂತಂದ್ರೆ ಈಗಾಗಲೇ ಅಧಿಕೃತವಾಗಿ ರೆಸಾರ್ಟ್ಗೆ ಹೋಗೋದ್ರ ಬಗ್ಗೆ ಶೋಭಾ ಕರಂದ್ಲಾಜೆ ಅವರು ಹೇಳಿದ್ದಾರೆ ಮತ್ತು ದೆಹಲಿಯಲ್ಲೇ ಇರ್ತೀವಿ ಅಂತ ಹೇಳಿ ಸ್ವತಃ ಯಡಿಯೂರಪ್ಪ ಹೇಳಿದ್ದಾರೆ. ಮತ್ತು ಆ ದೆಹಲಿಯ ಪಕ್ಕದಲ್ಲೇ ಇರುವಂತಹ ಗುರುಗಾವ್ಗೆ ಎಲ್ಲ ಶಾಸಕರು, ಬಿಜೆಪಿಯ ಶಾಸಕರು ತೆರಳ್ತಾ ಇದ್ದಾರೆ. ಇನ್ನು ಕೆಲವರು ಅಂದ್ರೆ ಆಕ್ಚುಲಿ ಕರ್ನಾಟಕ ಭವನದಲ್ಲಿ ಕೆಲವರು ಶಾಸಕರು ಮಾತ್ರ ಇದ್ರು, ಇನ್ನು ಕೆಲವರು ಖಾಸಗಿ ಹೋಟೆಲ್ಗಳಲ್ಲಿ ವಾಸ್ತವ್ಯ ಇದ್ರು. ಈಗ ಯಾರ್ಯಾರು ಎಲ್ಲೆಲ್ಲಿದ್ರು ಅಲ್ಲಿಂದ ಅವರ ಲಗೇಜ್ ಗಳನ್ನ ಪ್ಯಾಕ್ ಮಾಡ್ಕೊಂಡು ಓಡ್ತಾ ಇದ್ದಾರೆ. ಇನ್ನು ಸ್ವಲ್ಪ ಹೊತ್ತಿಗೆ ಎಲ್ಲರೂ ಕೂಡ ಗುರ್ಗಾವ್ನಲ್ಲಿ ಗ್ಯಾದರ್ ಆಗ್ತಾರೆ. ಅಲ್ಲಿ ಅಂದ್ರೆ ಏನು ಅಂತಂದ್ರೆ ಬಿಜೆಪಿ ತನ್ನ ಶಾಸಕರನ್ನ ಒಗ್ಗಟ್ಟನ್ನ ಪ್ರದರ್ಶನ ಮಾಡಬೇಕು ಅನ್ನುವಂಥದ್ದು ಒಂದು, ಜೊತೆಗೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಹೇಳಿರುವ ರೀತಿಯಲ್ಲಿ ಎಲ್ಲಾದ್ರೂ ಬಿಜೆಪಿ ಶಾಸಕರಿಗೆ ಆಪರೇಷನ್ ಮಾಡಿಬಿಟ್ರೆ ಅನ್ನುವಂತ ಭಯದ ಕಾರಣಕ್ಕೋಸ್ಕರ ಯಡಿಯೂರಪ್ಪ ಈಗ ಎಲ್ಲರನ್ನ ರೆಸಾರ್ಟ್ಗೆ ಕಳಿಸ್ತಾ ಇದ್ದಾರೆ. ಮತ್ತೆ ಸ್ವತಃ ಯಡಿಯೂರಪ್ಪ ಕೂಡ ಈ ಒಂದು ರೆಸಾರ್ಟ್ಗೆ ತೆರಳುವಂತ ಸಾಧ್ಯತೆ ಇದೆ. ಇದಲ್ಲದೆ ಇದಿಷ್ಟು ಇಲ್ಲಿ ಡೆಲ್ಲಿಯ ಬೆಳವಣಿಗೆ ಆದ್ರೆ ಮುಂಬೈನಿಂದ ಶಾಸಕರು ನಾಳೆ ಬೆಂಗಳೂರಿಗೆ ಹೋಗ್ಬೋದು ಅಥವಾ ನಾಳೆನೇ ರಾಜೀನಾಮೆಯನ್ನ ಕೊಡ್ಬೋದು ಅಥವಾ ಅವರು ಕೂಡ ಈ ಗುರ್ಗಾಂವ್ ರೆಸಾರ್ಟ್ಗೆ ಬರ್ಬೋದು. ಈ ರೀತಿಯ ಸಾಧ್ಯತೆಗಳು ಇದಾವೆ. ಹಾಗಾಗಿ ಎಲ್ಲರೂ ಕೂಡ ಒಗ್ಗಟ್ಟಾಗಿದ್ಕೊಂಡು ಮ್ಯಾಜಿಕ್ ನಂಬರ್ನ ಮ್ಯಾನೇಜ್ ಮಾಡಿಕೊಂಡು ನಂತರ ಮುಂದಡಿ ಇಡಬೇಕು ಅನ್ನುವ ಕಾರಣಕ್ಕೋಸ್ಕರ ಈ ರೀತಿಯ ರೆಸಾರ್ಟ್ ಪ್ರಕ್ರಿಯೆಗಳು ಶುರು ಆಗಿವೆ. ಈಗಾಗಲೇ ಏನೋ ಕರ್ನಾಟಕ ಭವನಕ್ಕೆ ಆಗಮಿಸಿರುವಂತಹ ಯಡಿಯೂರಪ್ಪ ರೆಸಾರ್ಟ್ ಬುಕ್ ಮಾಡಲಿಕ್ಕೆ ನಿರ್ದೇಶನವನ್ನು ನೀಡಿದ್ದಾರೆ. ರೆಸಾರ್ಟ್ ಬುಕಿಂಗ್ ಪ್ರೋಸೆಸ್ಗಳು ಕೂಡ ನಡೀತಿದ್ದಾವೆ. ಇನ್ನು ಕೂಡ ಕೆಲವು ಶಾಸಕರಿಗೆ ಎಲ್ಲಿಗೆ ಹೋಗ್ತಿದ್ದೀವಿ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇಲ್ಲ. ಯಾಕೆಂದ್ರೆ ಯಾವ ರೆಸಾರ್ಟ್ಗೆ ಹೋಗ್ತಿದ್ದೀವಿ, ಯಾವ ಹೋಟೆಲ್ಗೆ ಹೋಗ್ತಿದ್ದೀವಿ ಅನ್ನುವಂಥದ್ದು ಅಷ್ಟೇ ಅಲ್ಲ, ಎಷ್ಟು ದಿನ ಅಲ್ಲಿ ಇರಬೇಕಾಗುತ್ತೆ ಅನ್ನುವಂತ ಮಾಹಿತಿ ಕೂಡ ಇಲ್ಲ. ಯಾಕೆಂದ್ರೆ ಅಲ್ಲಿ ಅಂದ್ರೆ ಅತೃಪ್ತ ಕಾಂಗ್ರೆಸ್ ಶಾಸಕರ ನಡೆಯನ್ನ ಆಧರಿಸಿ ಇಲ್ಲಿನ ಬೆಳವಣಿಗೆಗಳು ನಿರ್ಧಾರ ಆಗ್ತವೆ. ಇಲ್ಲಿ ಮುಂದೆ ಎಲ್ಲಿವರೆಗೆ ಇರಬೇಕು, ಇಲ್ಲಿಂದ ಎಲ್ಲಿಗೆ ಹೋಗ್ಬೇಕು, ಬೆಂಗಳೂರಿಗೆ ಹೋಗ್ಬೇಕಾ, ನೇರವಾಗಿ ರಾಜಭವನಕ್ಕೆ ಹೋಗ್ಬೇಕಾ ಎನ್ನುವಂತ ಎಲ್ಲ ಬೆಳವಣಿಗೆಗಳು ಅತೃಪ್ತ ಶಾಸಕರ ನಡೆಯನ್ನ ಆಧರಿಸಿ ಇದಾವೆ. ಶರ್ಮಿತಾ, ಓಕೆ, ಥ್ಯಾಂಕ್ ಯು ಧರಣೀಶ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಎಲ್ಲ ಬೆಳವಣಿಗೆ ಮಧ್ಯದಲ್ಲಿ ಕಾಂಗ್ರೆಸ್ ವಿರುದ್ಧ ಸಿಎಂ ಎಚ್ಡಿಕೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅಂತ ಗೊತ್ತಾಗಿದೆ. ನಮ್ಮನ್ನ ಮೂರನೇ ದರ್ಜೆ ನಾಗರಿಕರಂತೆ ನೋಡಬಾರದು ಅಂತ ಪಿಟಿಐ ಸುದ್ದಿ ಸಂಸ್ಥೆಗೆ ನೀಡಿದ ಸಂದರ್ಶನದಲ್ಲಿ ಕುಮಾರಸ್ವಾಮಿ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಅಂತ ಗೊತ್ತಾಗಿದೆ. ನಮ್ಮನ್ನ ಮೂರನೇ ದರ್ಜೆ ನಾಗರಿಕರಂತೆ ನೋಡಬಾರದು ಅಂತ ಪಿಟಿಐ ಸುದ್ದಿ ಸಂಸ್ಥೆಗೆ ನೀಡಿದಂತ ಸಂದರ್ಶನದಲ್ಲಿ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ವಿರುದ್ಧನೇ ಅಸಮಾಧಾನವನ್ನ ಮತ್ತೊಮ್ಮೆ ಹೊರಹಾಕಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಸಿಎಂ ಎಚ್ಡಿಕೆ ಅಸಮಾಧಾನ ವ್ಯಕ್ತಪಡಿಸಿರೋದು ಮತ್ತೊಮ್ಮೆ ಇದು ಮೊದಲ ಬಾರಿ ಏನಲ್ಲ. ಪದೇ ಪದೇ ಈ ರೀತಿ ಅಸಮಾಧಾನವನ್ನ ಮೈತ್ರಿ ಸರ್ಕಾರ ರಚನೆ ಆದ್ಮೇಲೆ ಅವರು ವ್ಯಕ್ತಪಡಿಸ್ತಾನೆ ಇದ್ದಾರೆ. ಕಾಂಗ್ರೆಸ್ ನಾಯಕರ ವಿರುದ್ಧ ಸಾಕಷ್ಟು ಸರಿ ಗರಂ ಆಗಿ ತಮ್ಮ ಅಸಮಾಧಾನವನ್ನ ಅವರು ವ್ಯಕ್ತಪಡಿಸಿದ್ದಾರೆ. ಇದೀಗ ಮತ್ತೊಮ್ಮೆ ತಮ್ಮ ಅಸಮಾಧಾನ ಅವರು ಹೊರಹಾಕಿರೋದು ನಮ್ಮನ್ನ ಮೂರನೇ ದರ್ಜೆ ನಾಗರಿಕರಂತೆ ಪದೇ ಪದೇ ನೋಡಬಾರದು ಅನ್ನೋ ಹೇಳಿಕೆಯನ್ನ ಅವರು ಕೊಟ್ಟಿದ್ದಾರೆ. ಪಿಟಿಐ ಸುದ್ದಿ ಸಂಸ್ಥೆಗೆ ನೀಡಿದಂತ ಒಂದು ಇಂಟರ್ವ್ಯೂನಲ್ಲಿ ಕುಮಾರಸ್ವಾಮಿ ಅವರು ಈ ರೀತಿಯಾಗಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರೋದು. ಇನ್ನು ಬಿಜೆಪಿ ವಿರುದ್ಧ ಒಗ್ಗಟ್ಟಾಗಿ ಹೋರಾಡೋ ವಿಚಾರದಲ್ಲಿ ಇಬ್ರೂ ಕೂಡ ಕೊಡುಕೊಳ್ಳುವ ನೀತಿಯನ್ನ ಅನುಸರಿಸಬೇಕು ಅನ್ನೋ ಒಂದು ಸೂಚನೆಯನ್ನ ಕುಮಾರಸ್ವಾಮಿ ಅವರು ಕೊಟ್ಟಿದ್ದಾರೆ. ಕಾಂಗ್ರೆಸ್ ತನ್ನ ಧೋರಣೆಯನ್ನ ಬದಲಿಸಿಕೊಳ್ಳಬೇಕು ಅಂತ ಅವ್ರು ಹೇಳಿರೋದು. ಬಿಜೆಪಿ ವಿರುದ್ಧ ಒಗ್ಗಟ್ಟಾಗಿ ಹೋರಾಡೋ ವಿಚಾರದಲ್ಲಿ ಸಾಕಷ್ಟು ಅಸಮಾಧಾನ ಇದೆ ಅನ್ನೋದನ್ನ ಅವರು ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಮೈತ್ರಿಯಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ಭಿನ್ನಾಭಿಪ್ರಾಯ ಇದ್ರೂ ಕೂಡ ಹೊರಬರೋ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಪಿಟಿಐ ಸುದ್ದಿ ಸಂಸ್ಥೆಗೆ ನೀಡಿದಂತಹ ಸಂದರ್ಶನದಲ್ಲಿ ಈ ರೀತಿಯಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ವಿರುದ್ಧವಾಗಿ. ಬಿಜೆಪಿ ವಿರುದ್ಧ ಒಗ್ಗಟ್ಟಾಗಿ ಹೋರಾಡೋ ವಿಚಾರದಲ್ಲಿ ಇಬ್ರು ಕೂಡ ಕೊಡುಕೊಳ್ಳೋ ನೀತಿಯನ್ನ ಅನುಸರಿಸಬೇಕು. ಒಂದ್ ಕಡೆ ಜೆಡಿಎಸ್ ಅವರು, ಇನ್ನೊಂದ್ ಕಡೆ ಕಾಂಗ್ರೆಸ್ ಅವರು. ಆದ್ರೆ ಈ ವಿಚಾರದಲ್ಲಿ ಕಾಂಗ್ರೆಸ್ ತನ್ನ ನಿಲುವನ್ನ ಧೋರಣೆಯನ್ನ ಬದಲಿಸಿಕೊಳ್ಳಬೇಕು, ಅದು ಚೇಂಜ್ ಮಾಡ್ಕೊಳ್ತಿಲ್ಲ ಅಂತ ಅಸಮಾಧಾನವನ್ನ ಇಲ್ಲಿ ಕುಮಾರಸ್ವಾಮಿ ಅವರು ವ್ಯಕ್ತಪಡಿಸಿರೋದು.